ಏನ್ ಮೇಡಮ್ ನೀವಿಲ್ಲಿ ಮಗನ ಹೆಸರಲ್ಲಿ ಅರ್ಚನೆ ಮಾಡ್ಸೋದಕ್ ಬಂದ್ರಾ? ಹೌದು ಕಣೆ, ಶ್ರೀಮಂತು ಸಪ್ತಮಿ ಚೆನ್ನಾಗಿರ್ಲಿ ಅಂತ ಅವ್ರ ಹೆಸರಲ್ಲಿ ಅರ್ಚನೆ ಮಾಡ್ಸೋದಿಕ್ ಬಂದಿದೀವಿ. ಏನೀಗ ನೀನು ನಿನ್ ದುರಹಂಕಾರನ ನನ್ ಮುಂದೆ ತೋರ್ಸಿದ್ರೆ ಪರವಾಗಿಲ್ಲ, ದೇವ್ರ ಮುಂದೆ ತೋರಿಸ್ಬೇಡ. ಯಾಕೆ ಅಂದ್ರೆ ಅಹಂಕಾರದಲ್ಲಿ ಮಾತಾಡೋದಿಕ್ಕೆ ನಿನಗ್ ಬಾಯೇ ಇರೋದಿಲ್ಲ. ಅಹಂಕಾರ ಮಾಡಿದ್ರೆ ದೇವ್ರು ಮೂಲೆಯಲ್ಲಿ ಕೂರಿಸ್ತಾನೆ, ಹುಷಾರು. ಅರ್ಚಕ್ರೆ, ನನಗೆ ಇವ್ರ ಮುಖ ನೋಡಕ್ಕೆ ಇಷ್ಟ ಇಲ್ಲ, ಜೊತೆಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ನೀವು ತಟ್ಟೆನ ತಗೊಂಡೋಗಿ ಪೂಜೆ ಮಾಡಿ. ಇಲ್ಲ ಅರ್ಚಕ್ರೆ, ನಾನು ಬಿಡಲ್ಲ. ನೀವು ಮೊದಲು ನಮ್ಮ ಹೆಸರಲ್ಲಿ ಅರ್ಚನೆ ಮಾಡಬೇಕು, ಇಲ್ಲಾಂದ್ರೆ ನಾನು ಇಲ್ಲಿ ಯಾರ ಹೆಸರಲ್ಲಿ ಅರ್ಚನೆ ಮಾಡೋದಕ್ಕೆ ಬಿಡಲ್ಲ. ಹೇಯ್, ಅದನ್ನ ಹೇಳೋದಕ್ಕೆ ನೀನ್ ಯಾರೋ? ರೀ, ಹೇಯ್, ಏನೇ ನಿಂದು? ಇಷ್ಟ ಬಂದ ಹಾಗೆ ಕಿರ್ಚಾಡ್ಬೋದು ಅಂತ ನೀವ್ ಅನ್ಕೊಂಡಿದ್ರೆ ಇದು ನಿಮ್ ಮನೇನೂ ಅಲ್ಲ, ಆಫೀಸು ಅಲ್ಲ, ದೇವಸ್ಥಾನ. ಮನುಷ್ಯರನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡ್ ಹಾಗೆ ದೇವರನ್ನು ದುಡ್ಡು ಕೊಟ್ಟು ಕೊಂಡ್ಕೋಬಹುದು ಅನ್ಸಿದ್ರೆ ಅದ್ ನಿಮ್ ಕಲ್ಪನೆ ಅಷ್ಟೇ. ಈ ತರ ಕೆಟ್ಟ ದಾರಿಯಲ್ಲಿ ಹೋದ್ರೆ ನೀವ್ ಅನ್ಕೊಂಡಿರೋದು ಈಡೇರೋದಿಲ್ಲ, ನೆನ್ಪಿರ್ಲಿ. ಸಾಕು ಅಮ್ಮ, ಪಪ್ಪನಿಗೆ ಟೆಂಡರ್ ಸಿಗೋ ತರ ಇದೆ. ಅದನ್ನ ಕೊಟೇಶನ್ ತಗೊಂಡ್ ಬಂದು ಪೂಜೆ ಮಾಡಿಸಿದಕ್ಕೆ ಕೊಟ್ಟಿದೀವಷ್ಟೇ. ಅದನ್ ಬಿಟ್ರೆ ನಿಮ್ ಹತ್ರ ಜಗಳ ಮಾಡ್ಬೇಕನ್ನೋದು ಏನು ನಮಗಿಲ್ಲ. ನ್ಯಾಯವಾಗಿ ನೋಡೋದಾದ್ರೆ ನೀವು ನಮ್ ಜೊತೆ ಬಂದು ಅರ್ಚನೆ ಮಾಡಿಸ್ಬೇಕಿತ್ತು. ಅದನ್ ಬಿಟ್ಟು ನಮ್ಮ ಮುಂದೆನೆ ನಿಂತ್ಕೊಂಡು ನಮಗೆ ಶಾಪ ಹಾಕ್ತಿದ್ದೀರಾ. ಪಪ್ಪನಿಗೆ ಟೆಂಡರ್ ಸಿಗೋದಕ್ಕಿಂತ ಹೆಚ್ಚಾಗಿ ಈ ತಾಯಿ ಇಲ್ದೇ ಇರೋ ತಬ್ಲಿಗೆ ಮದ್ವೆ ಮಾಡೋದೇ ಹೆಚ್ಚಾಗೋಯ್ತಾ ನಿನ್ಗೆ? ಏಯ್, ಏನೇ ಅಂದೆ ನೀನು? ಯಾಕೆ ನಿನಗ್ ಒಂದ್ಸಲ ಹೇಳಿದ್ರೆ ಕೇಳಿಸಲ್ವಾ? ಪದೇ ಪದೇ ಕೇಳಿಸ್ಕೊಂಡು ಖುಷಿ ಪಡ್ಬೇಕಾ ನೀನು? ರೆಸಾರ್ಟ್ ಅಲ್ಲಿ ಇದೇ ತರ ದರ್ಪ ತೋರ್ಸಿದಕ್ಕೆ ಒಂದ್ ಕೆನ್ನೆಗ್ ಬಾರ್ಸಿದ್ನಲ್ಲ, ನೆನ್ಪಿದ್ಯಾ? ಅವತ್ತು ಬರೀ ಒಂದ್ ಕೆನ್ನೆಗ್ ಬಿದ್ದಿತ್ತು. ಹಿಂಗೆ ಆಡ್ತಿರು, ಇವತ್ತು 2 ಕೆನ್ನೆಗೂ ಬೀಳುತ್ತೆ. ಸಪ್ತಮಿ, ಗಲಾಟೆ ಎಲ್ಲ ಬೇಡ, ಸುಮ್ಮನಿರಮ್ಮ. ಗಲಾಟೆ ಆಗ್ಬಾರ್ದು ಅಂತಾನೆ ಅಪ್ಪ ಇಲ್ಲಿವರೆಗೂ ಸುಮ್ಮನೆ ಇರೋದು. ಆದ್ರೆ ಇವಳ ಮಾತು ಮಿತಿ ಮೀರ್ತಿದೆ. ಅತಿಯಾಗಿ ಆಡ್ತಿರೋ ಇವಳಿಗೆ ಸ್ಪೀಡ್ ಬ್ರೇಕರ್ ಹಾಕ್ಲೇಬೇಕು. ಫಸ್ಟು ನಿನ್ನ ಭೂಮಿಲಿ ಹೂತಾಕ್ತೀವಿ, ಆಮೇಲೆ ಅದೇ ಭೂಮಿ ಮೇಲೆ ನಿಂತ್ಕೊಂಡು ಖುಷಿ ಪಡ್ತೀವಿ, ಸರಿನಾ? ಪ್ರತಿದಿನ ಊಟ ಮಾಡೋ ತರ ನೀನ್ ನನ್ನ ಹತ್ರ ದಿನ ವಧೆ ತಿಂದಿಲ್ಲ ಅಂದ್ರೆ ನಿನ್ ಸಮಾಧಾನನೇ ಇಲ್ಲ ಅನ್ಸುತ್ತೆ. ಅದಕ್ಕೆ ಇವತ್ತು ಕೂಡ ವಧೆ ತಿನ್ಕೊಂಡೇ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದಿದ್ಯಾ?